ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ಈ ಒಂದು ಸೆಮಿಸ್ಟರ್ 4ನೇ ಸೆಮಿಸ್ಟರ್ನಲ್ಲಿ ಈ ಸೆಷನ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಕೇಂದ್ರ ಹಾಗೂ ರಾಜ್ಯ ಸಂಬಂಧಗಳು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು ಇದನ್ನು. ಸೊ ನಮ್ಮ ದೇಶದಲ್ಲಿ ನಾವು ನೋಡಿರೋ ಹಾಗೆ ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿ ಇದೆ. ಸೊ ಇದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಂತ ಎರಡು ಸರ್ಕಾರಗಳಿವೆ. ಈ ಸರ್ಕಾರಗಳ ನಡುವೆ ಯಾವ ರೀತಿಯ ಸಂಬಂಧಗಳು ಇದೆ ಅನ್ನೋದ್ರ ಬಗ್ಗೆ ನಾವೀಗ ಅಧ್ಯಯನ ಮಾಡ್ಕೊಂಡು ಹೋಗಬೇಕಾಗಿದೆ ಈ ಸೆಷನ್ನಲ್ಲಿ. ಸೊ ಕೇಂದ್ರ ಹಾಗೂ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂವಿಧಾನದ 11ನೇ ಭಾಗದಲ್ಲಿ ನಾವು 11 ಮತ್ತು 12ನೇ ಭಾಗದಲ್ಲಿ ನಾವು ಇದರ ಬಗ್ಗೆ ವಿವರಣೆಯನ್ನು ನೋಡಬಹುದಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧವನ್ನು ಸಂವಿಧಾನದ 11 ಮತ್ತು 12ನೇ ಭಾಗದಲ್ಲಿ ನಾವು ಇದರ ಬಗ್ಗೆ ಅಧ್ಯಯನವನ್ನು ಮಾಡಬಹುದು ಅಥವಾ ವಿವರಣೆ ಇರೋದನ್ನು ನಾವು ಕಾಣ್ತೇವೆ. ಸೊ ಯಾವ ರೀತಿಯಲ್ಲಿ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಅಥವಾ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಸಂಬಂಧಗಳಿವೆ ಅನ್ನೋದನ್ನು ನೋಡೋಣ. ವಿ ಹ್ಯಾವ್ ಟು ಸಿ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ Part 11 and 12 is explain the state government as well as the central government relations. Okay, so we have to see the relations between state government and central government like this, that is as legislative relations, administrative relations and financial relations. In three kinds we have to see the relations between state government as well as the central government. ಶಾಸನೀಯ ಸಂಬಂಧಗಳು, ಆಡಳಿತಾತ್ಮಕ ಸಂಬಂಧಗಳು ಮತ್ತು ಹಣಕಾಸಿನ ಸಂಬಂಧಗಳು. So administrative, legislature as well as financial, like this three kinds or three types we have to see the relations between state government and the central government. So firstly we have to study about the relations between state government and central government and regarding legislative. ಸೊ ರಿಗಾರ್ಡಿಂಗ್ ಲೆಜಿಸ್ಲೇಚರ್ ಅಂದರೆ ಶಾಸನೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇದೆ ಅನ್ನೋದನ್ನು ನಾವೀಗ ಅಧ್ಯಯನ ಮಾಡಬೇಕಾಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂವಿಧಾನದ 245ರಿಂದ 255ನೇ ವಿಧಿವರೆಗೂ ನಾವು ಇದನ್ನು ನೋಡ್ಬೋದು. ಆರ್ಟಿಕಲ್ ನಂಬರ್ 245 to 255 is explain the relations between state government and central government in view of legislative ಅಂದರೆ legislative view or legislative relations. legislative relationsನ ಸಂಬಂಧಗಳನ್ನು ಈ ಆರ್ಟಿಕಲ್ನಲ್ಲಿ ಆರ್ಟಿಕಲ್ ನಂಬರ್ 245 to 255 ಆರ್ಟಿಕಲ್ಸ್ನಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಇದರಲ್ಲಿ ಯಾವ ರೀತಿಯಲ್ಲಿ ಸಂಬಂಧಗಳಿವೆ ಅನ್ನೋದನ್ನು ನಾವು ನೋಡ್ತೀವಿ. ಈ ಅಧಿಕಾರಕ್ಕೆ ಅನುಕೂಲಕರವಾಗಲಿ ಅನ್ನೋ ದೃಷ್ಟಿಯಿಂದ ನಾವೀಗಾಗಲೇ ನಮ್ಮ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದರೆ ಅಧಿಕಾರ ವಿಕೇಂದ್ರೀಕರಣ, ನಮ್ಮ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ಕೊಂಡಿರೋದು ನಮಗೆ ಎಲ್ರಿಗೂ ತಿಳಿದಿರುವಂಥ ವಿಷಯ. ಸಂಯುಕ್ತಾತ್ಮಕ ಸರ್ಕಾರ ಪದ್ಧತಿಯ ಒಂದು ಮುಖ್ಯ ಲಕ್ಷಣವೇ ಅಧಿಕಾರ ವಿಕೇಂದ್ರೀಕರಣ ಅಂತ ನಾವು ಕರಿತೀವಿ. ಸೊ ಫೆಡರಲಿಸಮ್, what the federal system is there in India, that is the main features of federal system in India, that is decentralization of power. Decentralization of power means here we have to see three kinds are there. The list starts there, that is one is a central list and another one is state list and another one is concurrent list. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಅಂದರೆ ಈ ರೀತಿಯಲ್ಲಿ ಅಧಿಕಾರವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಸೆಂಟ್ರಲ್ ಲಿಸ್ಟ್. ದ ಪವರ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೇಟ್ ಗೌರ್ಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟೇಟ್ ಲಿಸ್ಟ್. ಆ್ಯಂಡ್ concurrent list means this is remaining power, both state as well as the center government both can use this power. Okay, so this is called concurrent list. Okay, so our remaining power we can say. ಸೊ ಈ ರೀತಿಯಲ್ಲಿ ನಾವು ಅಧಿಕಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅಧಿಕಾರವನ್ನು ಹಂಚಿದ್ದೀವಿ. ಕೇಂದ್ರ ಸರ್ಕಾರಕ್ಕಿಷ್ಟು, ರಾಜ್ಯ ಸರ್ಕಾರಕ್ಕಿಷ್ಟು, ಸಮವರ್ತಿ ಪಟ್ಟಿ ಅಂದರೆ ಎರಡೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಉಪಯೋಗಿಸುವಂಥ ಅಧಿಕಾರಗಳು. ಸೊ ಹೀಗೆ ನಾವು ಪಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ. ಕೇಂದ್ರ ಪಟ್ಟಿಯಲ್ಲಿ ಏನೇನು ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ ಏನು ಬರುತ್ತೆ ಅನ್ನೋ ಯಾವ ವಿಷಯಗಳು ಬರ್ತವೆ ಅನ್ನೋದನ್ನು ನೋಡೋಣ. ಕೇಂದ್ರ ಪಟ್ಟಿಯಲ್ಲಿ ನಮಗೆ 99 ವಿಷಯಗಳು ಬರ್ತವೆ. ಕೇಂದ್ರ ಪಟ್ಟಿ ಮೀನ್ಸ್ ಸೆಂಟ್ರಲ್ ಲಿಸ್ಟ್ ಹ್ಯಾವ್ ದ
99 ಸಬ್ಜೆಕ್ಟ್ಸ್. ಯಾವುದು ಆ 99 ಅಧಿಕಾರಗಳು ಏನೆಲ್ಲ ಅಧಿಕಾರಗಳಿವೆ ಅದರಲ್ಲಿ ಅಂತ ಹೇಳಿದ್ರೆ, ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಾಂಗ ವ್ಯವಹಾರ, ವ್ಯಾಪಾರ ಅಂದರೆ ಇದು ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿರೋದು, ಶಿಕ್ಷಣ ಆಗಿರ್ಬೋದು, ಮತ್ತು ರೈಲ್ವೆ ಇಲಾಖೆ ಆಗಿರ್ಬೋದು, ಹಣಕಾಸಿಗೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಮಾಡಲಿಕ್ಕೆ ರೈಲ್ವೆ ಅಂತ ಹೇಳ್ತೀವಿ. ರೈಲ್ವೆ ವಿಷಯ ಇದೆ, ಅಂಚೆ ಮತ್ತು ತಂತಿ ವಿಷಯ ಇದೆ, ಆಮೇಲೆ ಆದಾಯ ತೆರಿಗೆ ಇದೆ, ಚುನಾವಣೆಗಳಿದೆ, ನಾಗರಿಕ ವಿಮಾನಯಾನಗಳಿದೆ, ಆಮದು ಮತ್ತು ರಫ್ತು ಇದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ, ಬ್ಯಾಂಕಿಂಗು, ವಿಮೆ, ಮತ್ತು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ, ಗಣಿಗಾರಿಕೆ, ಅಭಿವೃದ್ಧಿ, ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಅನೇಕ ವಿಷಯಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಒಟ್ಟು 99 ವಿಷಯಗಳು ಈ ಕೇಂದ್ರ ಪಟ್ಟಿಯಲ್ಲಿ ಇದೆ. ಸೊ ಕೇಂದ್ರ ಪಟ್ಟಿಯಲ್ಲಿ 99 ವಿಷಯಗಳಿವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರವೇ ಕಾನೂನುಗಳನ್ನು ರೂಪಿಸ್ಕೊಳ್ತದೆ. ವಾಟ್ ಈಸ್ ದ ಸೆಂಟ್ರಲ್ ಲಿಸ್ಟ್ ಸಬ್ಜೆಕ್ಟ್ಸ್ ಆರ್ ದಟ್ ಈಸ್ 99 ಸಬ್ಜೆಕ್ಟ್ ದಟ್ ಈಸ್ ಕಾಲ್ಡ್ ಫಾರಿನ್ ಬಿಸ್ನೆಸ್, ಆರ್ ಇಟ್ ಮೇ ಬಿ ಅ ರೈಲ್ವೆ, ಆರ್ ಇಟ್ ಮೇ ಬಿ ಅ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್. ದ್ಯಾನ್ ಆದಾಯ ತೆರಿಗೆ ಅಂತ ಹೇಳಿದ್ರೆ ಅದನ್ನು ಇನ್ಕಮ್ ಟ್ಯಾಕ್ಸ್ ಅಂತೀವಿ. ಎಲೆಕ್ಷನ್ಸು, ಸೊ ನಾಗರಿಕ ವಿಮಾನಯಾನ, ಆಮದು ಮತ್ತು ರಫ್ತು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಇಂಟರ್ನ್ಯಾಷನಲ್ ಟ್ರೇಡ್ಸ್, ಬ್ಯಾಂಕಿಂಗ್, ವಿಮೆ ಅಂದರೆ ಇನ್ಶೂರೆನ್ಸು. ಸೊ ಸುಪ್ರೀಂ ಕೋರ್ಟ್ ಆ್ಯಸ್ ವೆಲ್ ಆಸ್ ದ ಹೈ ಕೋರ್ಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪಾಸ್, ಎವ್ರಿಥಿಂಗ್ ಆಸ್ ಕಮ್ಸ್ ಟು ಅಂಡರ್ ದ 99 subjects central list. Okay, so based on this subject, central government will have power to make a law. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನುಗಳನ್ನು ಮಾಡ್ಕೋಬೇಕು ಅಂತ ಅನಿಸುತ್ತೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರವೇ ಇದಕ್ಕೆ ಸಂಪೂರ್ಣವಾದಂಥ ಅಧಿಕಾರವನ್ನು ಒಳಗೊಂಡಿರುತ್ತೆ. ಅಂದರೆ ಕಾನೂನುಗಳನ್ನು ರೂಪಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶವನ್ನು ನಾವಿಲ್ಲಿ ಮಾಡಿಕೊಟ್ಟಿದ್ದೀವಿ. ಸಂವಿಧಾನದಲ್ಲಿ ಇದನ್ನು ಬರೆಯಲಾಗಿದೆ. ಸಂವಿಧಾನದ 245ನೇ ವಿಧಿಯಿಂದ 255ನೇ ವಿಧಿವರೆಗೂ ನಾವು ಇವೆಲ್ಲವನ್ನು ಅಭ್ಯಾಸ ಮಾಡ್ತೀವಿ. ಸೊ ನೆಕ್ಸ್ಟ್ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ. ಈ ಸ್ಟೇಟ್ ಲಿಸ್ಟ್ನಲ್ಲಿ 61 ವಿಷಯಗಳಿವೆ. 61 ವಿಷಯಗಳು ಯಾವುದ್ಯಾವುದು ಅಂದರೆ ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಪೊಲೀಸು, ಸಾರ್ವಜನಿಕ ಶಾಂತಿ ಪಾಲನೆ, ಬಂದಿಖಾನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಭೂಕಂದಾಯ, ಸ್ಥಳೀಯ ಸರ್ಕಾರಗಳು, ಮತ್ತು ರಾಜ್ಯ ಸೇವೆಗಳು, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ರಾಜ್ಯ ಲೋಕ ಸೇವಾ ಆಯೋಗ, ಇವೆಲ್ಲವೂ ಕೂಡ ಈ 61 ವಿಷಯಗಳಲ್ಲಿ ಬರುತ್ತೆ. ಈ 61 ವಿಷಯಗಳು ಅಂದರೆ ಈ ವಿಷಯಗಳು ಏನು ಹೇಳಿದೆ, ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾನೂನುಗಳನ್ನು ರೂಪಿಸಿಕೊಳ್ಳಬೇಕು ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನೇನು ಮಾಡ್ಕೋಬೇಕು ಅದೆಲ್ಲದಕ್ಕೂ ಸಂಪೂರ್ಣವಾದಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಸೊ ಆದ್ದರಿಂದ ನಾವು ಇದನ್ನು ಸ್ಟೇಟ್ ಲಿಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ 61 ವಿಷಯಗಳಿರೋದನ್ನು ನಾವು ನೋಡ್ಬೋದು. ಸೊ ಇದರ ನೆಕ್ಸ್ಟ್ ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಮೂರನೇದಾಗಿ ಈ ಸಮವರ್ತಿ ಪಟ್ಟಿಯನ್ನು ಆರ್ಟಿಕಲ್ ನಂಬರ್ 254/2ನಲ್ಲಿ ನಾವು ನೋಡ್ತೀವಿ. ಆರ್ಟಿಕಲ್ ನಂಬರ್ 254/2 ಇದು ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ರಿಮೈನಿಂಗ್ ಈಗೇನು ಹಂಚಿಕೆ ಆಗಿ ಕೇಂದ್ರ ಪಟ್ಟಿಗೆ ಮತ್ತು ರಾಜ್ಯ ಪಟ್ಟಿಯಲ್ಲಿ ಏನು ಹಂಚಿಕೆ ಆಗಿವೆ ಅಧಿಕಾರಗಳು, ಅದನ್ನು ಅದರಲ್ಲಿ ಉಳಿದಿರುವಂಥ ಅಧಿಕಾರ ರಿಮೈನಿಂಗ್ ಪಾರ್ ಅಂತ ಕರಿತೀವಿ. ಆ ಉಳಿದಿರೋ ಅಧಿಕಾರವನ್ನು ನಾವು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಈ ಸಮವರ್ತಿ ಪಟ್ಟಿಯಲ್ಲಿ 52 ಅಂಶಗಳು ಇವೆ. ಸೊ ಇದು ಯಾಕೆ ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಅನ್ನುವ ಹೆಸರು ಬಂದಿದೆ ಅಂದರೆ, ಇದರಲ್ಲಿ ಕೇಂದ್ರ ಸರ್ಕಾರವೂ ಈ ವಿಷಯಗಳನ್ನು ಉಪಯೋಗಿಸ್ಕೊಂಡು ಕಾನೂನುಗಳನ್ನು ಮಾಡ್ಕೋಬಹುದು, ರಾಜ್ಯ ಸರ್ಕಾರವೂ ಕೂಡ ಈ ವಿಷಯಗಳನ್ನು ಇಟ್ಕೊಂಡು ಕಾನೂನುಗಳನ್ನು ರೂಪಿಸ್ಕೊಳ್ಬೋದು. ಆದರೆ ಇದರಲ್ಲಿ ಹೆಚ್ಚಿನ ಅಧಿಕಾರ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೀವಿ. ಅದನ್ನು ನಾವು ಮರಿಬಾರ್ದು, ಅದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ನಾವು ನೋಡಲಿಕ್ಕೆ ಸಂಯುಕ್ತಾತ್ಮಕ ಸರ್ಕಾರ ಅಂತ ಹೇಳಿದ್ರು ಕೂಡ ಇಲ್ಲಿ ಡಾಮಿನೆಂಟ್ ಗೌರ್ಮೆಂಟ್ ಈಸ್ ಅ ಸಿಂಗಲ್ ಗೌರ್ಮೆಂಟ್, ದಟ್ ಈಸ್ ಕಾಲ್ಡ್ ಅ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಮೇಲ್ನೋಟಕ್ಕೆ ನಮ್ಮದು ಸಂಯುಕ್ತಾತ್ಮಕ ಸರ್ಕಾರ ಅಂತ ಹೇಳಿದ್ರು ಕೂಡ ಒಳ ಅರ್ಥವನ್ನು ನಾವು ಅಥವಾ ಆಳವಾಗಿ ಅದನ್ನು ಅಭ್ಯಾಸ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಏಕಾತ್ಮಕ ಸರ್ಕಾರದ ಲಕ್ಷಣವೂ ಹೌದು. ಯಾಕಂದರೆ ಈ ಸಮವರ್ತಿ ಪಟ್ಟಿ ಇದೆಯಲ್ಲ, ಈ ಸಮವರ್ತಿ ಪಟ್ಟಿನಲ್ಲಿ 52 ಸಬ್ಜೆಕ್ಟ್ಸ್ ಇದೆ. ಆ 52 ಸಬ್ಜೆಕ್ಟ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಮ್ಯಾರೇಜು, ಡೈವೋರ್ಸ್, ಆ್ಯಂಡ್ ದ್ಯಾನ್ ಮೀಡಿಯಾಸ್, ಪ್ರೆಸ್ ಮೀಡಿಯಾಸ್ಗಳು ಅಂದರೆ ವಿವಾಹ, ವಿಚ್ಛೇದನ, ಮತ್ತು ಮುದ್ರಣ ಮಾಧ್ಯಮಗಳು, ಅಪರಾಧ ದಂಡ ಸಂಹಿತೆ,
ಪಿನಲ್ ಕೋಡ್ ಅಂತ ಕರಿತೀವಲ್ಲ ಅದು, ಆಮೇಲೆ ನಾಗರಿಕ ದಂಡ ಸಂಹಿತೆಗಳು, ಕರಾರುಗಳು, ಮತ್ತು ಕಾರ್ಮಿಕ ಕಲ್ಯಾಣ ಅಂದರೆ ಕಾರ್ಮಿಕರ ಕಲ್ಯಾಣ, ವೆಲ್ಫೇರ್ ಆಫ್ ಲೇಬರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು, ಪ್ಲ್ಯಾನಿಂಗ್ ರಿಗಾರ್ಡಿಂಗ್ ಟು ಎಕನಾಮಿಕ್ ಪ್ಲ್ಯಾನಿಂಗ್ ಆ್ಯಸ್ ವೆಲ್ ಆಸ್ ದ ಸೋಷಿಯಲ್ ಪ್ಲ್ಯಾನ್ಸ್, ಆಮೇಲೆ ಜನಸಂಖ್ಯಾ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಅಂದರೆ ಪಾಪ್ಯುಲೇಷನ್, ಕಂಟ್ರೋಲ್ ದ ಪಾಪ್ಯುಲೇಷನ್ ಆ್ಯಸ್ ವೆಲ್ ಆಸ್ ದ ಫ್ಯಾಮಿಲಿ ಪ್ಲ್ಯಾನ್ಸ್, ಆ್ಯಂಡ್ ದ್ಯಾನ್ ಎಜುಕೇಷನ್, ಆ್ಯಂಡ್ ಅರಣ್ಯ ಅಂದರೆ ಫಾರೆಸ್ಟ್, ಗೊತ್ತಾಗುತ್ತಲ್ಲ ನಿಮಗೆ ಇಂಗ್ಲೀಷಲ್ಲಿ, ಫಾರೆಸ್ಟು, ಅಳತೆ ಮತ್ತು ತೂಕ, ವನ್ಯಮೃಗಗಳು ಮತ್ತು ಪಕ್ಷಿಗಳ ಸಂರಕ್ಷಣೆ, ಇವೆಲ್ಲ ಕೂಡ ಈ 52 ವಿಷಯಗಳಲ್ಲಿ ಬರ್ತದೆ. ಆದರೆ ಇಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬರೋದಿಲ್ಲ. ಓನ್ಲಿ ದೀಸ್ ಎಕ್ಸೆಪ್ಟ್ ದೀಸ್ ಟು, ಯಾವುದು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆ್ಯಸ್ ವೆಲ್ as ದ ಹೈಕೋರ್ಟ್, ರಿಗಾರ್ಡಿಂಗ್ ದೀಸ್ ಟು ವಿ ಹ್ಯಾವ್ ಟು ಎಕ್ಸ್ಕ್ಲೂಡಿಂಗ್ ದೀಸ್ ಟು ವಿ ಕ್ಯಾನ್ ಸಿ ದಿಸ್ ಸಬ್ಜೆಕ್ಟ್ಸ್. ಐ ಮೀನ್ ಕೃಷಿ ಆಗಿರ್ಬೋದು, ಅಥವಾ ಅರಣ್ಯ ಆಗಿರ್ಬೋದು, ಅಥವಾ ಶಿಕ್ಷಣ ಆಗಿರ್ಬೋದು, ಅಥವಾ ಪಕ್ಷಿಗಳ ಸಂರಕ್ಷಣೆ ಆಗಿರ್ಬೋದು, ಅಥವಾ ವನ್ಯಮೃಗಗಳ ಸಂರಕ್ಷಣೆ ಆಗಿರ್ಬೋದು, ಜನಸಂಖ್ಯಾ ನಿಯಂತ್ರಣ ಆಗಿರ್ಬೋದು, ಈ ಎಲ್ಲ ವಿಷಯಗಳು, ವಿವಾಹ ವಿಚ್ಛೇದನ ಮತ್ತು ಮುದ್ರಣ ಮಾಧ್ಯಮಗಳು ಏನೆಲ್ಲ ಹೇಳಿದೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳು ಅಂತ ನಾವು ಹೇಳ್ತೀವಿ. ಈ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಕೇಂದ್ರ ಸರ್ಕಾರವೂ ಕೂಡ ಕಾನೂನುಗಳ ಉಪಯೋಗಿಸ್ಕೊಳ್ಬೋದು, ಬಳಸ್ಕೋಬೋದು. ಇದನ್ನು ಅಂದರೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕಾನೂನುಗಳನ್ನು ಮಾಡ್ಕೋಬೇಕು ಅಂತಿರುತ್ತೋ ಅದನ್ನು ಕೇಂದ್ರ ಸರ್ಕಾರವೂ ಕೂಡ ಕಾನೂನುಗಳನ್ನು ರೂಪಿಸ್ಕೊಳ್ಬೋದು, ರಾಜ್ಯ ಸರ್ಕಾರವೂ ಕೂಡ ಕಾಯ್ದೆಗಳನ್ನು ರೂಪಿಸುವ ಅಧಿಕಾರವನ್ನು ಒಳಗೊಂಡಿದೆ. ಆದರೆ ಹೆಚ್ಚಾಗಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಂತಿಮವಾದ ನಿರ್ಣಯ ಇರ್ತದೆ ಮತ್ತು ಕೇಂದ್ರ ಸರ್ಕಾರವೇ ಹೆಚ್ಚು ಈ ವಿಷಯಗಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಹೀಗೆ ನಾವು 3 ಪಟ್ಟಿಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ. ಇದು ಶಾಸನೀಯ ಸಂಬಂಧಗಳು ಅಂತ ಕರಿತೀವಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಪವರ್ಸನ್ನು ಡಿಸ್ಟ್ರಿಬ್ಯೂಷನ್ಸ್ ನಾವು ಮಾಡ್ಕೊಂಡಿದ್ದೀವಿ. ಇದಲ್ಲದೆ ನಮಗೆ ಇನ್ನೂ ಒಂದು ಅಧಿಕಾರ ಇದೆ, ಅದನ್ನು ನಾವು ಶೇಷಾಧಿಕಾರ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ಇಸ್ ಕಾಲ್ಡ್ ಇನ್ ಇಂಗ್ಲೀಷ್ ದಟ್ ಈಸ್ ರಿಮೈನಿಂಗ್ ಪಾರ್. ರಿಮೈನಿಂಗ್ ಪಾರ್ ಮೀನ್ಸ್ ಎಕ್ಸ್ಕ್ಲೂಡಿಂಗ್ ದೀಸ್ 3 ಲಿಸ್ಟ್, ದೋಸ್ ಹೂ ಆರ್ ದ ಪವರ್ಸ್ ಆರ್ ದೇರ್. ಈ 3 ಲಿಸ್ಟಿಗೆ ಸೇರದೇ ಇರುವಂತಹ ವಿಷಯಗಳು ಏನಿದೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ. ಸೊ ಈ ವಿಷಯವನ್ನು ನಾವು ಶೇಷಾಧಿಕಾರ, ಈ ಪಟ್ಟಿಯನ್ನು ಶೇಷಾಧಿಕಾರ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಇಸ್ ಎಕ್ಸ್ಪ್ಲೈನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 248. Article number 248 is give importance to use this word, that is only a central government. ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಇದನ್ನು ಬಳಸಿಕೊಳ್ಳುವಂಥ ಅಧಿಕಾರವನ್ನು ಕೊಡಲಾಗಿದೆ ಅನ್ನೋದನ್ನು ನಮ್ಮ ಸಂವಿಧಾನದ 248ನೇ ವಿಧಿಯಲ್ಲಿ ನಾವು ಇದರ ಬಗ್ಗೆ ಹೇಳಿದ್ದೀವಿ. ಸೊ ಹೀಗೆ ನಾವು ಶಾಸನೀಯ ಸಂಬಂಧಗಳನ್ನು ನೋಡ್ತೀವಿ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಂಬಂಧಗಳನ್ನೇ ಶಾಸನೀಯ ಸಂಬಂಧಗಳನ್ನು ನಾವು ಈ ರೀತಿಯಲ್ಲಿ ವಿವರಿಸ್ಕೊಳ್ಬೋದು. ಶಾಸನೀಯ ಸಂಬಂಧಗಳು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಶಾಸನೀಯ ಸಂಬಂಧಗಳಲ್ಲಿ 3 ಪಟ್ಟಿಗಳಿವೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ಪಟ್ಟಿಗಳ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಶಾಸನೀಯ ಸಂಬಂಧಗಳನ್ನು ನಾವು ನೋಡಬಹುದು. ಇದನ್ನು ನಮ್ಮ ಸಂವಿಧಾನದ 11 ಮತ್ತು 12ನೇ ಭಾಗದಲ್ಲಿ ಇದನ್ನು ನಾವು ವಿವರಿಸಿದ್ದೇವೆ. ಕೇಳಿದ್ದಕ್ಕೆ ಧನ್ಯವಾದಗಳು.